ಮಹೇಶ, ಲೇ ಮಂಗ್ಳೂರ್ ಮಹೇಶ, ಎಲ್ಲಿದ್ಯಾ? ಓಡ್ಬಾರೋ. ಓಯ್ ಬಂದೆ. ಏಯ್, ಇನ್ನೊಂದ್ಸಲ ನೀನೇ ನನ್ ಕಾಪಾಡ್ಬೇಕಣೋ. ಎಂತ ಮಾರ್ರೆ, ನೀವೆಂತಕ್ಕೆ ಟೆನ್ಷನ್ ಅಲ್ಲಿರೋದು? ಆ ರಾಘವ ಬರ್ತಾ ಇದ್ದಾನ್ ಕಣೋ, ಅವ್ನ ಹೆಂಡತಿಗೆ ತಲೆನೋವಂತೆ. ನೋಡಿ ನೋಡಿ, ನಾನು ಹೇಳ್ದಾಗೆ ಆಯ್ತು. ಸೈಡ್ ಎಫೆಕ್ಟ್ ಆದ್ರೆ ಎಂತ ಮಾಡ್ತೀರಾ ಅಂತ ಕೇಳಿದ್ದೆ. ಈಗ ಕ್ಯಾನ್ಸರ್ ಅಲ್ಲ, ತಲೆನೋವಿಂದ ಸತ್ರೆ ಎಂತ ಮಾಡೋದು ಮಾರ್ರೆ? ಏನೇನೋ ಹೇಳಿ ಎದುರಿಸ್ಬೇಡ ಕಣೋ. ಈಗ ನಾನು ಹೇಳ್ದಂಗ್ ಮಾಡು. ಕೇಳ ಬೇಡ ಮಾರ್ರೆ. ಛೇ, ಇದೆಂತ ಪರಿಸ್ಥಿತಿ ಬಂತು ಮಾರ್ರೆ? ಪದೇ ಪದೇ ನನ್ನ ಬಟ್ಟೆ ಬಿಚ್ಚಿಸಿ ನನ್ನನ್ನು ಐಟಮ್ ಬಾಯ್ ಮಾಡಿಬಿಟ್ನಲ್ಲ ಮನು. ಅಯ್ಯೋ, ಡಾಕ್ಟರ್ ಇಲ್ಲಿ? ಡಾಕ್ಟ್ರು ಎಂಥದ್ದು ಅರ್ಜೆಂಟ್ ಕೆಲಸ ಅಂತ ಹೊಡ್ರಲ್ಲ. ಅದು ಸರಿ, ನೀವೆಂತಕ್ಕೆ ಎಷ್ಟೊಂದು ಟೆನ್ಷನ್ ಅಲ್ಲಿರೋದು? ಸರ್, ನನ್ನ ಹೆಂಡತಿ ತಲೆನೋವು ಅಂತ ನರ್ಲಾಡ್ತಿದ್ದಾಳೆ. ಅವಳ ಕೈ ಎದುರು ಸಹ ಆಗ್ತಾ ಇಲ್ಲ. ಖುಷಿ ಪಡೋ ವಿಚಾರಕ್ಕೆ ನೀವೆಂತಕ್ಕೆ ತಲೆ ಕೆಡಿಸ್ಕೊಳ್ಳೋದು? ಖುಷಿ ಇಲ್ಲ. ಹಾ, ಟ್ರೀಟ್ಮೆಂಟು ಕೆಲಸ ಮಾಡ್ತಾ ಉಂಟು ಮಾರ್ರೆ. ಏನ್ ಹೇಳ್ತೀರಾ ಸರ್ ನೀವು? ತಲೆನೋವು ಬಂದ್ರೆ ತಲೆ ಹೋಗುವಂಥದ್ದು ಏನೂ ಇಲ್ಲ. ಟ್ರೀಟ್ಮೆಂಟ್ ತಗೊಳ್ಳುವಾಗ ನನಗೂ ಹೀಗೆ ಆಗ್ತಿತ್ತು, ಭಯಂಕರ ತಲೆನೋವು. ಈ ಔಷಧಿಗಳೆಲ್ಲ ಸಾಕಪ್ಪ ಅನಿಸ್ಬಿಟ್ಟಿತ್ತು ಮಾರ್ರೆ. ಡಾಕ್ಟ್ರು ನಂಬಿಕೆ ಬಿಡಬೇಡ, ಔಷಧಿ ತಗೋ, ಇನ್ನೆರಡು ದಿನದಲ್ಲಿ ಸರಿ ಹೋಗುತ್ತೆ ಅಂದ್ರು. ಸರಿ ಹೋಯ್ತು. ಈ ಟ್ರೀಟ್ಮೆಂಟ್ ಟೈಮಲ್ಲಿ ತಲೆನೋವು ಕಾಮನ್? ಮಿಸ್ಟರ್ ರಾಘವ್, ಡಾಕ್ಟರ್, ಲಕ್ಷ್ಮಿ ಬೆಳಿಗ್ಗೆಯಿಂದ ಒಂದೇ ಸಮಯ ತಲೆನೋವು ಅಂತ ನರ್ಲಾಡ್ತಿದ್ದಾಳೆ. ತಲೆನೋವು ಅಂತೆ? ನನ್ಗಾಗಿರೋ ಅನುಭವನ ಹೇಳ್ದೆ ಡಾಕ್ಟ್ರೆ. ನೋಡಿ ಮಿಸ್ಟರ್ ರಾಘವ್, ಗಾಬರಿ ಪಡಂತ ಏನೂ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ತಲೆನೋವು ಬಂದಿರೋದು ಒಳ್ಳೇದೇ ಆಯ್ತು. ನೋವು ಎಷ್ಟು ತೀವ್ರವಾಗಿದೆಯೋ ಅಷ್ಟೇ ಚೆನ್ನಾಗಿ ಮೆಡಿಸಿನ್ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಹೌದಾ ಡಾಕ್ಟರ್? ನಾನು ಬೇರೆ ಮೆಡಿಸಿನ್ ಕೊಡ್ತೀನಿ, ತಲೆನೋವು ವಾಸಿ ಆಗುತ್ತೆ. ಇದೇನು ಗಾಬರಿ ಆಗ್ಬೇಡಿ, ಎಲ್ಲ ಸರಿ ಹೋಗ್ತದೆ, ಆಯ್ತಾ? ಮಿಸ್ಟರ್ ರಾಘವ್, ಇದರಲ್ಲಿ ಇರೋ ಮಾತ್ರೆನ ಮೂರು ಸರಿ ಮೂರು ಮಾತ್ರೆ ಕೊಡಿ, ಒಳ್ಳೇದಾಗುತ್ತೆ. ಸರಿ ಡಾಕ್ಟರ್, ನಾನು ಬರ್ತೀನಿ. ಈಗ ನೀವೆಂತ ಕೊಟ್ಟಿದ್ದು? ನಾನು ಯಾವ ಮಾತ್ರೆಯನ್ನು ರೆಡಿ ಮಾಡಿರ್ಲಿಲ್ವಲ್ಲ? ತಲೆನೋವು ಮಾತ್ರ ಕೊಡಕ್ ನೀನೇ ಬೇಕಾ? ವಿಜ್ಞಾನ ಲೋಕಕ್ಕೆ ನೀವು ಮತ್ತು ನಿಮ್ಮ ಟ್ರೀಟ್ಮೆಂಟು ಎರಡೂ ದೊಡ್ಡ ಸವಾಲೇ. ಜಾಸ್ತಿ ಮಾತಾಡಬೇಡ.